ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಭಗವದ್ಗೀತೆಯ 12ನೇ ಅಧ್ಯಾಯ ಭಕ್ತಿಯೋಗದ 13ನೇ ಶ್ಲೋಕವನ್ನು ನೋಡೋಣ. 13ನೇ ಶ್ಲೋಕದಲ್ಲಿ ಭಗವಂತ ಅರ್ಜುನನಿಗೆ ಭಕ್ತರ ಲಕ್ಷಣ ಬಗ್ಗೆ ಒಂದು ಸೂಚಕವನ್ನು ಪಾಯಿಂಟರ್ಸ್ ತೋರಿಸ್ತಾನೆ. ಯಾರಪ್ಪ ಭಕ್ತ ಆಗ್ಲಿಕ್ಕೆ ಸಾಧ್ಯತೆ ಇದ್ದಾನೆ? ಭಕ್ತ ಅಂದರೆ ಕೇವಲ ಪೂಜೆ ಮಾಡೋದು, ಕಾವಿ ಬಟ್ಟೆಗಳನ್ನು ಹಾಕ್ಕೊಳ್ಳೋದು, ಅಥವಾ ಭಸ್ಮ ಹಚ್ಕೊಳ್ಳೋದು, ಜಪಮಾಲೆಗಳನ್ನು ಹಾಕ್ಕೊಳ್ಳೋದು ಅವನು ಭಕ್ತ ಅಲ್ಲ. ಆದರೆ ಯಾರು ಭಕ್ತರ ಲಕ್ಷಣಗಳು ಹೆಂಗಿರತ್ತಪ್ಪ ಅನ್ನೋದನ್ನು ಭಕ್ತಿ ಯೋಗದಲ್ಲಿ ಪರಮಾತ್ಮ ಅರ್ಜುನನಿಗೆ ಬೋಧನೆ ಮಾಡ್ತಾನೆ. ಒಬ್ಬ ಸಾಧಕ ಸಿದ್ಧ ಯೋಗಿಯಾಗಿ ಹಾಗೂ ಮುಮುಕ್ಷತ್ವ ಪಡ್ಕೊಂಡು ಭಗವಂತನಲ್ಲಿ ಆತ್ಮನಲ್ಲಿ ನೆಲೆಸಬೇಕು ಅಂದರೆ ಎಲ್ಲ ಹಂತದಲ್ಲೂ ಅವನು ಆ ಜ್ಞಾನವನ್ನು ಪಡ್ಕೋಬೇಕು. ದಾಸಬೋಧದಲ್ಲೂ ಹೀಗೆ ಇದೆ. ಎಲ್ಲ ಥರದ ಶಿಷ್ಯರ ಲಕ್ಷಣ, ಮೂರ್ಖರ ಲಕ್ಷಣ, ಅದರಂತೆ ಎಲ್ಲ ಸದ್ಗ್ರಂಥದ ತತ್ವ ಸಾರ ಒಂದೇ. ಏನಪ್ಪ, ಭಗವಂತ ಪರಮಾತ್ಮನೇ ಸರ್ವಸ್ವ ಇರ್ತಾನೆ. ಈ ಜೀವ ಪರಮಾತ್ಮನ ಅಧೀನದಲ್ಲಿದೆ. ಅವನಿಗೆ ಶರಣು ಹೋದರೆ ಅವನನ್ನು ಕಾಪಾಡ್ತಾನೆ, ಸಂರಕ್ಷಿಸ್ತಾನೆ. ಅದಕ್ಕೆ ಭಕ್ತರ ಲಕ್ಷಣಗಳು ಹೆಂಗಿದಾವಪ್ಪ ಅಂತ ಅರ್ಜುನನಿಗೆ ಬೋಧನೆ ಮಾಡುತ್ತಾ, ಎಕ್ಸ್ಪ್ಲೇನ್ ಮಾಡುತ್ತಾ ಏನು ಹೇಳ್ತಾನೆ ಪರಮಾತ್ಮ? ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖಃ ಸುಖಶ್ಚಮಿ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖಃ ಸುಖಶ್ಚಮಿ. ಮೊದಲು ಶಬ್ದದ ಅರ್ಥವನ್ನು ನೋಡೋಣ. ಏನು ಹೇಳ್ತಾರಪ್ಪ? ಸರ್ವಭೂತಾನಾಂ, ಸರ್ವಭೂತ ಅಂದರೆ ಸಮಸ್ತ ಸೃಷ್ಟಿ ಜಗತ್ತು. ಸರ್ವಭೂತಗಳಲ್ಲಿ ಅದ್ವೇಷ್ಟ, ಅದ್ವೇಷ್ಟ ಅಂದರೆ ದ್ವೇಷ ಭಾವನೆ ರಹಿತ ಉಳ್ಳವನು. ಮೈತ್ರ, ಇಲ್ಲಿ ಮೈತ್ರ ಅಂದರೆ ಫ್ರೆಂಡ್ಶಿಪ್ ಅಲ್ಲ, ಸ್ವಾರ್ಥರಹಿತ ಹಾಗೂ ಎಲ್ಲರ ಮೇಲೂ ಅಕಾರಣವಾಗಿ ಪ್ರೇಮ ಮಾಡುವನು. ಚ ಕರುಣಃ, ಹಾಗೆ ಅಕಾರಣವಾಗಿ ದಯಾಭಾವನೆ ಇರುವುದು. ಯಾರಿಂದ ಏನು ಅಪೇಕ್ಷೆ ಮಾಡಿ ದಯಾ ಮಾಡೋಂಗಿಲ್ಲ, ಯಾರಿಂದ ಅಪೇಕ್ಷೆ ಮಾಡಿ ಅಲ್ಲಿ ಒಂದು ಕೆಲಸ ಮಾಡೋಂಗಿಲ್ಲ. ಸ್ವಾರ್ಥರಹಿತ ಹಾಗೂ ಅಕಾರಣವಾಗಿ ದಯಾಭಾವನೆ ಉಳ್ಳವನು. ಏವ, ಹಾಗೆಯೇ ನಿರ್ಮಮಃ, ಮಮತಾ ರಹಿತ. ಮಮತಾ ಅಂದರೆ ಆಸಕ್ತಿ ಅಪೇಕ್ಷೆ ಇಟ್ಕೊಂಡಿರೋನು, ಅದರ ರಹಿತ ಯಾರಿರ್ತಾನೋ ಅವನು ನಿರ್ಮಮಃ. ನಿರಂಕಾರ, ನಿರಂಕಾರ ಅಂದರೆ ಅಹಂಕಾರ ರಹಿತ, ನಾನು ನನ್ನದು ನಾನು ಮಾಡಿದ್ದೀನಿ ಆ ಅಹಂಕಾರ ರಹಿತ ಉಳ್ಳವನು. ಹಾಗೆಯೇ ಸಮದುಃಖ ಸುಖ, ಸರ್ವ ಸುಖ ದುಃಖಗಳಲ್ಲಿ ಪ್ರಾಪ್ತಿಯಾಗುವುದು ಏನೇ ಒಂದು ಸ್ಥಿತಿ ಇದೆಯೋ ಅದರಲ್ಲಿ ಸಮತ್ವದಿಂದ ನೋಡುವ ದೃಷ್ಟಿಕೋನ. ಹಾಗೂ ಕ್ಷಮಿ ಅಂದರೆ ಕ್ಷಮಾವಾನ್, ಯಾರು ಅಪರಾಧ ಮಾಡಿರ್ತಾರೋ ಅವರನ್ನು ಕೂಡ ಕ್ಷಮೆ ಮಾಡಿ ಅವರಿಗೆ ಅಭಯವನ್ನು ನೀಡುವನು. ಅಂಥವನು ಭಕ್ತರ ಲಕ್ಷಣಗಳು ಅಂದರೆ ಆ ಭಕ್ತರ ಶ್ರೇಣಿಗೆ ಸೇರ್ಕೊಳ್ತಾನೆ. ಏನಪ್ಪ ಅದರ ವಿವರಣೆ ನೋಡೋಣ. ಯಾವ ಮನುಷ್ಯ, ಯಾವ ಭಕ್ತ, ಯಾವ ಪ್ರಾಣಿ ದ್ವೇಷ ಮಾಡುವುದಿಲ್ಲವೋ. ಯಾವ ಪ್ರಾಣಿ ಅಂದರೆ ಸಮಸ್ತ ಜೀವರಾಶಿಗಳು. ಭೂತದಯ ಅಂದರೆ ಏನಪ್ಪ, ಚರ ಅಚರ ವಸ್ತು ಯಾತ್ರ ಮೇಲೂ ತಿರಸ್ಕಾರ ಇಲ್ಲ, ದ್ವೇಷ ಇಲ್ಲ, ಅದ್ರ ಮೇಲೆ ಒಂದು ಕೆಟ್ಟ ತಿರಸ್ಕಾರ ಭಾವನೆ ಇಲ್ಲ, ಅದ್ರ ಮೇಲೆ ಹಗೆ ಇಲ್ಲ, ದ್ವೇಷ ಮಾಡುವುದಿಲ್ಲವೋ. ಅಂದ ಕೀಟಕ ಇರುವೆಯಿಂದ ಹಿಡಿದು ಬ್ರಹ್ಮನ ತನಕ ಯಾರ ಮೇಲೂ ದ್ವೇಷ ಇಲ್ಲ ಅವನಿಗೆ. ಸ್ವಾರ್ಥರಹಿತ, ಏನೇ ಒಂದು ಕೆಲಸ ಮಾಡಿದ್ರು ಸಹ ಅಲ್ಲಿ ಅವನಿಗೆ ಯಾವ ಥರವಾದ ಅಪೇಕ್ಷೆ ಇಲ್ಲ. ನಿಷ್ಕಾಮ ಕರ್ಮ, ಈ ಕೆಲಸ ನಾನು ಯಾಕೆ ಮಾಡ್ತಿದ್ದೀನಿ, ಅಲ್ಲಿ ಭಗವಂತನ ಸಲುವಾಗಿ ಮಾಡ್ತಿದ್ದೀನಿ ಅನ್ನೋ ವಿಚಾರ ಬಿಟ್ಟು ಯಾವ ಥರವಾದ ಒಂದು ಆಸಕ್ತಿ ಇಟ್ಕೊಂಡು ಅಥವಾ ಮುಂದಿನ ವ್ಯಕ್ತಿಯಿಂದ ನನಗೆ ಅಪೇಕ್ಷೆ, ಮನೆಯಿಂದ ಹಿಡಿದು ಹೊರಗಡೆ ತನಕ
ಇಡೀ ಜಗತ್ತಿನಲ್ಲಿ ಯಾರ ಸಲುವಾಗೂ ಕೆಲಸ ಮಾಡಿದಾಗ ಅಲ್ಲಿ ಯಾವ ಥರವಾದ ಸ್ವಾರ್ಥ, ಅವರಿಂದ ಪುನಃ ನನಗೊಂದು ಒಳ್ಳೆಯ ಮಾತು ಹೇಳಬೇಕು, ಒಂದು ವಸ್ತು ಕೊಡಬೇಕು, ನನ್ನನ್ನು ಮನಸ್ಸನ್ನು ಅವರು ಮೆಚ್ಚಿಸಬೇಕು ಅನ್ನೋದು ಯಾವ ಥರವಾದ ಸ್ವಾರ್ಥ ಇಲ್ಲ. ಎಲ್ಲರ ಮೇಲೆ ಪ್ರೇಮ ಮಾಡುವವನು, ಎಲ್ಲ ಜೀವರಾಶಿಗಳ ಮೇಲೆ, ನಾಯಿ ನರಿಯಿಂದ ಹಿಡಿದು ಬ್ರಹ್ಮನ ತನಕ ಎಲ್ಲರ ಮೇಲೂ. ಮತ್ತೆ ಅಕಾರಣವಾಗಿ ದಯಾ ಮಾಡುವವನು. ಒಬ್ಬರ ಮೇಲೆ ದಯಾ ಮಾಡೋದು, ಇನ್ನೊಬ್ಬರ ಮೇಲೆ ಹಗೆ ಮಾಡೋದು, ಒಬ್ಬರ ಮೇಲೆ ಕೂಗಾಡೋದು, ಇನ್ನೊಬ್ಬರ ಮೇಲೆ ದಯಾ ಮಾಡೋದು ಅಲ್ಲ. ಅಕಾರಣವಾಗಿ, ಯಾವುದೂ ಕಾರಣ ಇಲ್ಲ, ಯಾವ ಸಂಬಂಧವೂ ಇಲ್ಲ. ಮತ್ತೆ ನಾನು ನನ್ನದು, ಮೋಹ ಮತ್ತು ಅಹಂಕಾರ ನಿರ್ಮಮ ಹಾಗೂ ನಿರಹಂಕಾರ, ಅಂದರೆ ಮೋಹ ಹಾಗೂ ಅಹಂಭಾವ ರಹಿತ ಉಳ್ಳವನು, ಸುಖ ದುಃಖಗಳಲ್ಲಿ ಸಮತ್ವ ಭಾವ ಉಳ್ಳವನು, ಹೊಂದಿರುವನು. ಮತ್ತು ಕ್ಷಮಾವಾನ್, ಎಲ್ಲರಿಗೂ ಕ್ಷಮ ಮಾಡೋವನು, ಯಾರು ಏನೇ ಅಪರಾಧ ಮಾಡಿರಲಿ. ಯಾಕೆಂದರೆ ಅವನು ಆ ಮನಸ್ಸಿನಿಂದ ದಾಟ್ ಹೋಗಿದ್ದಾನೆ. ದ್ವಂದ್ವ ಇರೋದು ಮನಸ್ಸಿನ ಗುಣಧರ್ಮ. ಆ ಮನಸ್ಸಿನಿಂದ ದಾಟ್ ಹೋದ ಸಾಧಕ ಆಗಲಿ, ಭಕ್ತ ಆಗಲಿ, ಅವನು ಕ್ಷಮಾವಾನ್. ಯಾವುದೇ ಸ್ಥಿತಿಯಲ್ಲಿ ಅವನು ಅವರನ್ನು ಕ್ಷಮ ಮಾಡಿ ಅವರಿಗೆ ಅಭಯವನ್ನು ನೀಡುತ್ತಾನೆ. ಅಂದರೆ ನನ್ನಿಂದ ಯಾವ ಥರವಾದ ಭಯವಿಲ್ಲಪ್ಪ ನಿಮಗೆ, ಅವ್ರು ಬೈದರೆ ಬೈಕೊಳ್ಳಿ, ತೆಗಳಿದ್ರೆ ತೆಗೆದುಕೊಳ್ಳಿ, ಅವನಿಗೆ ಯಾವ ಥರವಾದ ಒಂದು ಅದರಲ್ಲಿ ಆಸಕ್ತಿನೂ ಇಲ್ಲ, ಸ್ವಾರ್ಥನೂ ಇಲ್ಲ, ಅಥವಾ ಅಲ್ಲಿ ಒಂದು ಮೋಹ ಇಲ್ಲ, ಅಹಂಕಾರ ಇಲ್ಲ. ಅಂಥವನು ಭಕ್ತರ ಲಕ್ಷಣ, ಅಂಥ ಭಕ್ತನು ನನಗೆ ಪ್ರಿಯ ಇರುತ್ತಾನೆ, ಅಂಥ ಭಕ್ತನು ನನಗೆ ಸೇರುತ್ತಾನೆ. ನಾವು ಭಕ್ತರಾಗಬೇಕು ಅಂದರೆ ಕೃಷ್ಣ ಪರಮಾತ್ಮ ಹೇಳಿದ್ದು ಭಕ್ತರ ಲಕ್ಷಣಗಳಲ್ಲಿ ನಾವು ಫಿಟ್ ಆಗ್ತೀವಾ ಅನ್ನೋದನ್ನು ನಾವು ನೋಡ್ಕೋಬೇಕು. ನಿಜವಾಗಿಯೂ ನಾವು ಭಕ್ತರಿದ್ದೀವ, ಸಾಧಕರಿದ್ದೀವ, ಆ ಸಾಧನೆ ಮಾಡೋ ದೃಷ್ಟಿಕೋನದಿಂದ ಸಾಧನಾ ಮಾರ್ಗದಲ್ಲಿ ನಾವು ಈ ಗುಣಗಳನ್ನೆಲ್ಲ ಹೊಂದಿದ್ದೀವ. ಈ ಗುಣಗಳು ಹೊಂದಲಾರ್ದೆ ಪರಮಾತ್ಮನ ಪ್ರಿಯತ್ವಕ್ಕೆ ನಾವು ಒಪ್ಪಿಗೆ ಆಗೋದಿಲ್ಲ. ಅವನಿಗೆ ಪರಮಾತ್ಮನ ಪ್ರಿಯತ್ವಕ್ಕೆ ಹೊಂದಬೇಕು ಅಂದರೆ ಇವೆಲ್ಲ ಗುಣಗಳು ನಮ್ಮಲ್ಲಿ ಡೆವಲಪ್ ಆಗಬೇಕು. ಅಕಾರಣವಾಗಿ ಪ್ರೇಮ ಮಾಡಬೇಕು, ಯಾವ ಕಾರಣ ಇರಬಾರ್ದಲ್ಲಿ, ಯಾವ ದ್ವೇಷ ಇರಬಾರ್ದು. ನಾವು ರಾಗ ದ್ವೇಷ ಎರಡೂ ಇಟ್ಕೊಂಡು ಪರಿಸ್ಥಿತಿ ಅನುಸಾರವಾಗಿ, ವ್ಯಕ್ತಿ ಅನುಸಾರವಾಗಿ ಮಾತಾಡ್ತೀವಿ. ಅಲ್ಲಿ ಎರಡು ದ್ವಂದ್ವ ಇರೋದ್ರಿಂದ ನಮ್ಮ ಮನಸ್ಸು ಆ ಭಗವಂತನ ಪ್ರೇಮದಲ್ಲಿ ನೆಲೆಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಭಗವಂತನ ಪ್ರೇಮದಲ್ಲಿ, ಆತ್ಮನಲ್ಲಿ ಮನಸ್ಸು ನೆಲೆಸಬೇಕು ಅಂದರೆ ಈ ದ್ವಂದ್ವ ರಹಿತ ಸ್ಥಿತಿಗೆ ನಾವು ಹೋಗಿ ಮುಟ್ಟಬೇಕು. ಅದಕ್ಕೆ ಭಕ್ತರ ಲಕ್ಷಣಗಳಲ್ಲಿ, ನಾವು ಭಕ್ತರ ಲಕ್ಷಣಗಳಲ್ಲಿ ಯಾವ್ಯಾವ ಲಕ್ಷಣಗಳಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ, ಯಾವ್ದ್ಯಾವ್ದು ಡೆವಲಪ್ ಆಗಿದೆ, ಎಲ್ಲಿ ನಾವು ಫಿಟ್ ಆಗ್ತೀವಿ, ಎಲ್ಲಿ ನಾವು ಆಗ್ತಿಲ್ಲ, ಅದಕ್ಕೆ ನಾವು ಏನು ಮಾಡಬೇಕು, ಮತ್ತೆ ಪರಮಾತ್ಮನಿಗೆ ಅನನ್ಯ ಭಾವದಿಂದ ಶರಣು ಹೋಗಿ, ಅಪ್ಪ ನೀನಂಥ ಒಂದು ಬುದ್ಧಿ ನನಗೆ ಕೊಡಪ್ಪ, ಈ ಗುಣಗಳು ನನ್ನಲ್ಲಿ ಇಲ್ಲ, ಈ ಗುಣಗಳು ಹೊಂದುವಂಥ ನನಗೊಂದು ಸಾಮರ್ಥ್ಯವನ್ನು ಕೊಡು, ಆ ಬುದ್ಧಿಯನ್ನು ಕೊಡು, ಬುದ್ಧಿಯಲ್ಲಿರುವ ವಿವೇಕವನ್ನು ಜಾಗೃತ ಮಾಡು. ಭಕ್ತರ ಶ್ರೇಣಿಯಲ್ಲಿ ನಾನು ನನ್ನನ್ನು ಲಿಸ್ಟಲ್ಲಿ, ಆ ಬ್ಲ್ಯಾಕ್ ಲಿಸ್ಟಲ್ಲ, ಐ ವಾಂಟ್ ಟು ಬಿ ಲಿಸ್ಟೆಡ್ ಇನ್ ದ ಲಿಸ್ಟ್ ಆಫ್ ದ ಡಿವೋಟಿ ಅಂತ ಭಗವಂತ ನನಗಂತ ನಿನ್ನ ಪ್ರಿಯತ್ವಕ್ಕೆ ನಾನು ಸೇರಬೇಕೇ ವಿನಃ ಅಪ್ರಿಯತ್ವಕ್ಕೆ ಹೋಗಬಾರದು. ಅದಕ್ಕೆ ನಾವೆಲ್ಲರೂ ಸೇರಿ ಅರ್ಜುನಂತೆ ಪ್ರಯತ್ನವನ್ನು ಮಾಡೋಣ, ಭಗವಂತನ ಪ್ರೇಮಕ್ಕೆ ನಾವು ಪಾತ್ರರಾಗೋಣ ಅಂತ ಹೇಳುತ್ತಾ ಶ್ರೀಕೃಷ್ಣ ಪರಮಾತ್ಮನ ಚರಣಕ್ಕೆ ಶ್ಲೋಕವನ್ನು ಅರ್ಪಿಸಿ, ಲೋಕಾಹ ಸಮಸ್ತ ಸುಖಿನೋ ಭವಂತು. ಕೃಷ್ಣಂ ವಂದೇ ಜಗದ್ಗುರುಂ, ಕೃಷ್ಣಂ ವಂದೇ ಜಗದ್ಗುರುಂ, ಕೃಷ್ಣಂ ವಂದೇ ಜಗದ್ಗುರುಂ.